ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ನೀವು ನೋಡ್ತಾ ಇದ್ದೀರಾ A1 ರಿಯಲ್ ಎಸ್ಟೇಟ್. ದಿಸ್ ಈಸ್ A1 ರಿಯಲ್ ಎಸ್ಟೇಟ್ಸ್. ಫ್ರೆಂಡ್ಸ್, ನಿಮಗೆ ಒಂದು 2 ವರ್ಷದ ಒಂದು ಮನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ರೀಸೇಲ್ಗಿರೋದು. ಈ ಮನೆ ಇರೋದು ತಿಪ್ಪೇನಹಳ್ಳಿ, ನಾಗಸಂದ್ರ ಪೋಸ್ಟ್, ಬೆಂಗಳೂರು ನಾರ್ತ್. ನೋಡಿ, ಇನ್ ಫ್ರಂಟ್ ಆಫ್ ರೋಡ್ಗಳೆಲ್ಲ ಈ ಥರ ಇದೆ ಫ್ರೆಂಡ್ಸ್. 25 ಫೀಟ್ ರೋಡು ವಿತ್ ಇದು BBMP, ಬಿ ಖಾತಾ, UGD, ಡ್ರೈನೇಜು, ವಾಟ್ರು ಎಲ್ಲ BBMP ಸಪ್ಲೈ ಇದೆ. ನೀವು ನೋಡ್ಬೋದು ಫ್ರೆಂಡ್ಸ್. ಇದು ಈಸ್ಟ್ ಫೇಸ್ ಹೌಸ್ 1640, 16 ಅಡಿ ಅಗಲ, 40 ಅಡಿ ಉದ್ದ, 16 ವಿಡ್ತ್, 40 ಫೀಟ್ ಲೆಂತ್, 600 ಫೀಟ್ ಫ್ರೆಂಡ್ಸ್. ನೋಡ್ಬೋದು ನೀವು. ತುಂಬ ಹೈಟಾಗಿ ಕಟ್ಟಿದ್ದಾರೆ. ಬೇಸ್ಮೆಂಟ್ ಎಲ್ಲ ತುಂಬ ಹೈಟ್ ಮಾಡಿದ್ದಾರೆ. ಮೋರಿಯಿಂದ ನೋಡಿ, ಪಕ್ಕದ ಮನೆಯಲ್ಲಿ ನೋಡ್ತಾ ಇದ್ದರೆ ಪಕ್ಕದ ಮನೆಗಿನ್ನ 1 ಅಡಿ 1.5 ಅಡಿ ಹೈಟಾಗಿ ಕಟ್ಟಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್. ಈ ಮನೆ ಇರೋದು ತಿಪ್ಪೇನಹಳ್ಳಿ, ಬೆಂಗಳೂರು ನಾರ್ತ್, ನಾಗಸಂದ್ರ ಪೋಸ್ಟ್. ಓಕೆ ಫ್ರೆಂಡ್ಸ್, ನಾನೀಗ ಮನೆಯ ಪಾರ್ಕಿಂಗ್ ಎಂಟ್ರಿ ಆಗಿದ್ದೀನಿ. ನೀವು ನೋಡ್ಬೋದು, ಫ್ಲೋರಿಂಗಲ್ಲಿ ಮತ್ತು ವಾಲ್ಗೆ ಎಲ್ಲ ಫುಲ್ಲು ಟೈಲ್ಸ್ಗಳು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ಅಪ್ ಟು ಟಾಪ್ವರೆಗೂ ವಾಲ್ ಟೈಲ್ಸ್ ಹಾಕಿದ್ದಾರೆ. ಸೊ ಬಾರ್ಡರ್ ಹಾಕಿದ್ದಾರೆ ಪ್ಯಾಸೇಜಲ್ಲಿ. ಸೆಂಟ್ರಲ್ ಒಂದು ಫ್ಲವರ್ ಹಾಕಿದ್ದಾರೆ, ರೌಂಡ್ ಸರ್ಕಲ್ದು. ನೋಡ್ಬೋದು ನೀವು. ಸ್ಟೇರ್ ಕೇಸ್ಗಳ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ಒಂದು ಸ್ಮಾಲ್ ಸ್ಟೋರ್ ಥರ, ಮಿನಿ ಸ್ಟೋರೇಜ್ ಏರಿಯಾ. ನೋಡಿ, ಟೈಲ್ಸ್ಗಳು ಈ ಥರವಾದ ಒಂದು ಟೈಲ್ಸ್ಗಳನ್ನು ಫ್ರಂಟ್ ವಾಲ್ಗೆ ಹಾಕಿದ್ದಾರೆ. ನೋಡಿ, ಆರ್ಚ್ ಟೈಪ್ ಮಾಡಿಬಿಟ್ಟು ಫುಲ್ಲು ಸೇಫ್ಟಿ ಗೇಟನ್ನು ಹಾಕಿದ್ದಾರೆ. ನೋಡ್ಬೋದು. ನೋಡಿ, ಲೆಫ್ಟಲ್ಲಿ 1 ಫೀಟು, ರೈಟಲ್ಲಿ 2.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೂ ಔಟ್ಸೈಡು ಒಂದು ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಈಸ್ಟ್ ಫೇಸ್ ಹೌಸ್, ಈಸ್ಟ್ ಫೇಸ್ ಸೈಟ್, ಈಸ್ಟ್ ಫೇಸ್ ಔಟ್. ಎರಡು ವಾಸ್ತು ಪ್ರಕಾರ ಮನೆ ಇದೆ ಫ್ರೆಂಡ್ಸ್. ಇದು ಪೂರ್ವದ ಸೈಟು, ಪೂರ್ವಕ್ಕೆ ಡೋರು, ಸೂರ್ಯನ ಬಾಗಿಲು, ಸೂರ್ಯನ ಫೇಸ್. ಸೊ ನೋಡಿ, ಫ್ರಂಟ್ ಡೋರ್ ಈ ಥರ ಇದೆ ಫ್ರೆಂಡ್ಸ್, ಮೇನ್ ಎಂಟ್ರೆನ್ಸ್ ಡೋರ್. ಸೊ ನಾವೀಗ ಎಂಟ್ರಿ ಆಗಿದ್ವಿ ಮನೆ ಒಳಗಡೆ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಫ್ರೆಂಡ್ಸ್. ಸಿಂಗಲ್ BHK, ಪೂಜಾ ರೂಮ್, ಕಿಚನ್, ಹಾಲ್, ಸಿಂಗಲ್ BHK, ಒಂದು ಟಾಯ್ಲೆಟ್ ಫ್ರೆಂಡ್ಸ್. ನೋಡಿ, POP ಡಿಸೈನ್ಸ್ ಈ ಥರ ಇದೆ, ಸ್ಕ್ವೇರ್ ಆಗಿರೋದು. ಎದುರುಗಡೆ ನೋಡ್ಬೋದು ನೀವು, TV ಯೂನಿಟ್ ಮಾಡಿದ್ದಾರೆ. ನೋಡಿ, ಸೋಫಾ ಹಾಕ್ಬಿಟ್ಟು ಚಿಕ್ಕದಾಗ ಒಂದು 3-4 ಅಡಿ ಪ್ಯಾಸೇಜ್ ಇದೆ ಫ್ರೆಂಡ್ಸ್. ಇದು BBMP, ಬಿ ಖಾತಾ ಫ್ರೆಂಡ್ಸ್. ಸೊ ತುಮಕೂರು ರೋಡಿಂದ ಒಂದು 2 ಕಿಲೋಮೀಟರ್ ಇದೆ ಹೈವೇ, ಮೆಟ್ರೋ ಸ್ಟೇಷನ್ ಮತ್ತು KSRTC ಬಸ್ ಸ್ಟಾಪ್ 2 ಕಿಲೋಮೀಟರ್ ಇದೆ. ಇನ್ನು BMTC ಬಸ್ ಸ್ಟಾಪ್ ಬಂದುಬಿಟ್ಟು ಒಂದು 100 ಮೀಟ್ರಲ್ಲಿದೆ ಬಸ್ ಸ್ಟಾಪ್. ತಿಪ್ಪೇನಹಳ್ಳಿ ಟು 8ನೇ ಮೈಲಿ ಹೋಗುವಂಥ ರೂಟಲ್ಲಿ ಈ ಮನೆ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಿಚನ್ ರೂಮಲ್ಲಿ ಈ ಥರ ಒಂದು 2-3 ಶೆಲ್ಫ್ ಕಲ್ಲುಗಳನ್ನು ಇಟ್ಟಿದ್ದಾರೆ. ಹಾಗೂ ಸಜ್ಜೆ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ವರ್ಕ್ ಆಗಿಲ್ಲ ಇದರಲ್ಲಿ, ವಿತೌಟ್ ಇಂಟೀರಿಯರ್ ವರ್ಕು. ಒಂದು TV ಯೂನಿಟ್ ಮಾತ್ರ ಮಾಡಿದ್ದಾರೆ. ಸೊ ಕಿಚನ್ನಲ್ಲಿ ನಿಮಗೆ ಇಂಟೀರಿಯರ್ ವರ್ಕ್ ಆಗಿಲ್ಲ. ನೋಡಿ, ರೈಟ್ ಸೈಡ್ 3 ಪಾನ್ ವಿಂಡೋ ಹಾಕಿದ್ದಾರೆ, ಒಂದು ಎಕ್ಸಿಟ್ ವಿಂಡೋ ಹಾಕಿದ್ದಾರೆ. ಮತ್ತು ಹಾಲಲ್ಲಿ ನೋಡ್ಬೋದು ಒಂದು 2 ವಾಶ್ ಬೇಸಿನ್ ಇಟ್ಟಿದ್ದಾರೆ. ನೋಡಿ, ಇದು ಪೂಜಾ ರೂಮ್ ಫ್ರೆಂಡ್ಸ್. ಪೂಜಾ ರೂಮ್ಗೆ 1 ಡೋರ್ ಇಟ್ಟಿದ್ದಾರೆ ಫ್ರೆಂಡ್ಸ್, ಗ್ಲಾಸ್ ಪಾರ್ಟೇಷನ್ನು.
ನೋಡಿ ಪೂಜಾ ರೂಮ್ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಯಾರಾದರೂ ಸಿಂಪಲ್ ಬಜೆಟಲ್ಲಿ ಒಂದು ಮನೆ ನೋಡ್ತಾ ಇದ್ದರೆ ಅದು BBMP ಲಿಮಿಟಲ್ಲಿ ಈ ಒಂದು ಕಡಿಮೆ ಬಜೆಟ್ಗೆ ಸಿಕ್ಕತ್ತಿಲ್ಲ ಫ್ರೆಂಡ್ಸ್. ಸೊ ಓನರು ಬೇರೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದಾರೆ, ಹಂಗಾಗಿ ಆ ಕಡೆ ಮೂವ್ ಆಗ್ತಾ ಇದ್ದಾರೆ. ಸೊ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಓಕೆ, ಇದು ನೋಡಿ ರೂಮ್ ಡೋರ್ ಈ ಥರ ಇದೆ. ಒಂದು ಗ್ರಾಫಿಕ್ ಮಿಕ್ಸ್ ಇರೋವಂಥ ಒಂದು ರೂಮ್ ಡೋರನ್ನು ಇಕ್ಕಿದ್ದಾರೆ ಫ್ರೆಂಡ್ಸ್. ನೋಡಿ ಸ್ಮಾಲ್ ಬಜೆಟ್ ಸಿಂಪಲ್ ಫ್ಯಾಮಿಲಿ ಸೊ ಈ ಮನೆಯಲ್ಲಿ ಇರ್ಬೋದು. ನೋಡಿ ಫ್ರೆಂಡ್ಸ್, ಡಬಲ್ ಕಾಟ್ ಹಾಕಿದ್ದಾರೆ. ನೋಡಿ ರೂಮಲ್ಲಿ ಡಬಲ್ ಕಾಟ್ ಹಾಕಿದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದಾರೆ ಹಾಗೂ ಒಂದು ಅಲ್ಮೆರಾ ಇಟ್ಟಿದ್ದಾರೆ, ಸ್ಟೋರೇಜ್ ಅಲ್ಮೆರಾ. ಸೊ ಬ್ಯಾಕ್ ಸೈಡಲ್ಲಿ 3 ವಿಂಡೋ ಸಿಕ್ಕಿದ್ದಾರೆ. ಮತ್ತು ಬ್ಯಾಕ್ ಸೈಡಲ್ಲಿ ಸೆಟ್ ಬ್ಯಾಕು ನಿಮಗೆ ವೆಸ್ಟ್ ಫೇಸಲ್ಲಿ 1 ಫೀಟ್ 1.5 ಫೀಟ್ ಇದೆ ಫ್ರೆಂಡ್ಸ್. ನೋಡಿ ಸಜ್ಜಾ ಹಾಕಿದ್ದಾರೆ. ಇಂಟೀರಿಯರ್ ವರ್ಕ್ ಏನು ಇರೋದಿಲ್ಲ, ವಿತೌಟ್ ಇಂಟೀರಿಯರ್ ವರ್ಕ್ ಇದು. ನೋಡಿ ಈ ಥರವಾದ ಒಂದು ಸ್ಪೇಸ್ ಇದೆ ಬೆಡ್ರೂಮಲ್ಲಿ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ನೋಡಿ ವೆಸ್ಟರ್ನ್ ಟಾಯ್ಲೆಟ್ ಇಟ್ಟಿದ್ದಾರೆ. ಔಟ್ಸೈಡ್ ಒಂದು ಟಾಯ್ಲೆಟ್ ಮಾಡಿದ್ದಾರೆ. ಸೊ ಇನ್ಸೈಡ್ ಒಂದು ಟಾಯ್ಲೆಟ್ ಮಾಡಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ ಟಾಯ್ಲೆಟು. ನೋಡಿ ಅಲ್ಲಿ ಟಾಯ್ಲೆಟ್ ಒಳಗಡೆ ಒಂದು ಸ್ಮಾಲ್ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ ಸಜ್ಜಾ ಹಾಕ್ಬಿಟ್ಟು ಮೇಲ್ಗಡೆ. ನೋಡಿ ಗ್ರಾನೈಟು ಈ ಥರ ಬ್ಲಾಕ್ ಲೈಟ್ ಬ್ಲಾಕ್ ಇರುವಂಥ ಒಂದು ಗ್ರಾನೈಟನ್ನು ಹಾಕಿದ್ದಾರೆ ಫ್ಲೋರಿಂಗಿಗೆ. ನೋಡಿ ಫ್ರೆಂಡ್ಸ್, ರೂಮ್ ಏರಿಯಾ ಈ ಥರ ಇದೆ. ಒಂದು ಡಬಲ್ ಕಾಟ್ ಹಾಕಿಬಿಟ್ಟು ಒಂದು ಅಲ್ಮೆರಾ ಇಟ್ಟಿದ್ದಾರೆ, ಸ್ಟೋರೇಜು ಹಾಗೂ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದಾರೆ. ಇನ್ನೂ ಒಂದೆರಡು ಪೇಸೇಜ್ ಇದೆ. ನೋಡಿ ಹಾಲಲ್ಲಿ ಫುಲ್ಲು ಸೋಫಾ, ಶೇಪ್ ಫಸ್ಟ್ ಸೋಫಾ ಹಾಕಿ ಸ್ವಲ್ಪ ಒಂದು 3 ಫೀಟ್ ಮೂಮೆಂಟ್ಗೆ ಇದೆ ಫ್ರೆಂಡ್ಸ್. ನೋಡಿ ಫ್ರಂಟ್ ಗೇಟು ಮತ್ತು ಎಂಟ್ರಿಂಗಲ್ಲಿ ಈ ಥರ ಒಂದು ಪೋರ್ಟಿಕೋದಲ್ಲಿ ಡಿಸೈನ್ಸನ್ನು ಮಾಡಿದ್ದಾರೆ ನೋಡ್ಬೋದು ಫ್ರೆಂಡ್ಸ್. ಸೆಟ್ ಬ್ಯಾಕ್ ಏರಿಯಾದಲ್ಲಿ 2.5 ಜಾಗ ಬಿಟ್ಟು ಫೀಟು ಮತ್ತು ಲಾಸ್ಟಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಏರಿಯಾ ಮಾಡಿದ್ದಾರೆ. ಹೊರಗಡೆ ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಂಡಿಯನ್ ಟಾಯ್ಲೆಟ್ ನೋಡ್ಬೋದು. ಫುಲ್ ಟಾಪ್ವರೆಗೂ ಎಲ್ಲ ಟೈಲ್ಸ್ಗಳನ್ನು ಹಾಕಿದ್ದಾರೆ. ನೋಡಿ ಒಂದು ಗ್ರಾಫಿಕ್ ಚೆನ್ನಾಗಿರುವಂಥ ಒಂದು ಡೋರನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ ಯಾರಾದರೂ ಒಂದು ಸ್ಮಾಲ್ ಹೌಸ್ ಪರ್ಚೇಸ್ ಮಾಡ್ತಾ ಇದ್ದರೆ ಇದು BBMP ಲಿಮಿಟಲ್ಲಿರುವಂಥದ್ದು. BBMP ಖಾತಾ, BBMP ವಾಟರ್ ಸಪ್ಲೈ ಇದೆ, UGD ಇದೆ, ಡ್ರೈನೇಜ್ ಇದೆ, ಕಾವೇರಿ ವಾಟರ್ ಲೈನ್ ಮಾಡಿದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ, ಅಪ್ಕಮಿಂಗಲ್ಲಿ ಕನೆಕ್ಷನ್ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ನೋಡಿ ಸ್ಟೇರ್ ಕೇಸ್ಗೆಲ್ಲ ಸ್ಟೆಪ್ಪಲ್ಲಿ ಗ್ರಾನೈಟನ್ನೇ ಯೂಸ್ ಮಾಡಿದ್ದಾರೆ. ನೋಡಿ ನಾನೀಗ ಗ್ರೌಂಡ್ ಫ್ಲೋರ್ ತೋರಿಸಿದ್ದೀನಿ ನಿಮಗೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಫ್ಲೋರಲ್ಲಿ ಫ್ರೆಂಡ್ಸ್ ನಿಮಗೆ ನೋಡಿ ಒಂದು ಸ್ವಲ್ಪ ಶೀಟ್ ಹಾಕ್ಬಿಟ್ಟು ಮುಂದೆಗಡೆ ಒಂದು ರೂಮನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಈಗ ನಾನು ರೂಮ್ ಒಳಗಡೆ ತೋರಿಸ್ತಾ ಇದ್ದೀನಿ. ನೋಡಿ ಇದು ಫಿಲ್ಲರ್ ಕನ್ಸ್ಟ್ರಕ್ಷನ್ ಫ್ರೆಂಡ್ಸ್. ಮೇಲ್ಗಡೆ ಇನ್ನೂ 2 ಫ್ಲೋರ್ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ದೊಡ್ಡದು ಒಂದು ರೂಮ್ ಹಾಕಿದ್ದಾರೆ ಫ್ರೆಂಡ್ಸ್. ಯಾರಾದರೂ ಗೆಸ್ಟ್ಗಳಿಗೆ, ಮಕ್ಕಳಿಗೆ ಓದೋದಕ್ಕೆ ಮತ್ತು ಮಲಗೋದಕ್ಕೆ ಫಸ್ಟ್ ಫ್ಲೋರಲ್ಲಿ ಚೆನ್ನಾಗಿದೆ ಟೆರೇಸ್ ಏರಿಯಾದಲ್ಲಿ. ನೋಡಿ ಇಲ್ಲಿ ಒಂದು ಯುಟಿಲಿಟಿ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನನ್ನು ಇಟ್ಟಿದ್ದಾರೆ. ನೋಡಿ ಫುಲ್ಲು ವಾಲ್ಗಳಿಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಯುಟಿಲಿಟಿ
ಪ್ಲಸ್ ಒಂದು ಟಾಯ್ಲೆಟನ್ನು ಮಾಡಿದ್ದಾರೆ ಈ ಒಂದು ರೂಮಲ್ಲಿ. ನೋಡಿ ವಾಷಿಂಗ್ ಮಿಷನ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ರೂಮ್ ಒಳಗಡೆ ಒಂದು ಸ್ಪೇಸ್ ಮಾಡಿದ್ದಾರೆ ನೋಡಿ. ಈಗ ನಾನು ಮೇಲುಗಡೆ ಸಹ ಒಂದು ಸಜ್ಜೆ ಹಾಕ್ಬಿಟ್ಟು ಸ್ಟೋರೇಜ್ ಏರಿಯಾನ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಒಳ್ಳೆ ಟೈಲ್ಸ್ಗಳು ಹಾಕಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟನ್ನು ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಆಲ್ ವಿತ್ ಟಾಯ್ಲೆಟ್ ಅಟ್ಯಾಚ್. ಒಂದು 200 ಸ್ಕ್ವೇರ್ ಫೀಟ್ ಇದೆ ಫ್ರೆಂಡ್ಸ್. ಇದು 200 ಸ್ಕ್ವೇರ್ ಫೀಟ್ ಒಂದು ರೂಮ್ ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ವಿತ್ ವಾಷಿಂಗ್ ಮಿಷನನ್ನು ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಒಂದು ಕಾಟ್ ಹಾಕಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಕಾಟ್ ಹಾಕಿಬಿಟ್ಟು ಒಂದು ಟೇಬಲ್ ಹಾಕಿದ್ದಾರೆ ಹಾಗೂ ಒಂದು ಅಲ್ಮೆರಾನು ಇಟ್ಟಿದ್ದಾರೆ. ಈಗ ಸದ್ಯ ಈ ಮನೆಯಲ್ಲಿ ಓನರೇ ಇದ್ದಾರೆ ಫ್ರೆಂಡ್ಸ್, ಬಾಡಿಗೆಯನ್ನು ಕೊಟ್ಟಿಲ್ಲ. ಓನರ್ಗಳು ಬೇರೆ ಯಾವುದೋ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಓನರು ಮೂವ್ ಆಗೋದಕ್ಕೆ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಫಿಲ್ಲರ್ ಕನ್ಸ್ಟ್ರಕ್ಷನ್ ಇದು. 2 years ಓಲ್ಡ್ ಬಿಲ್ಡಿಂಗು, ತುಂಬ ಜಾಸ್ತಿ ಏನಾಗಿಲ್ಲ, ರೀಸೆಂಟ್ಲಿ ಬಿಲ್ಡಿಂಗು ಫಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ಇದು ತಿಪ್ಪೇನಹಳ್ಳಿ, ಬೆಂಗಳೂರು ನಾರ್ತ್ ಪೋಸ್ಟ್ ಹಾಗೂ ಜಿಂದಾಲ್ ಮೆಟ್ರೋ ಸ್ಟೇಷನಿಂದ ಒಂದು 2 ಕಿಲೋಮೀಟರ್ ಇದೆ. ಹೈವೇಯಿಂದ 2 ಕಿಲೋಮೀಟರ್ ಇದೆ. KSRTC ಮತ್ತು ಮೆಟ್ರೋ ಲೆಫ್ಟ್ ಸೈಡಲ್ಲಿ ನಿಮಗೆ ನೈಸ್ ರೋಡ್ ಇದೆ 2 ಕಿಲೋಮೀಟ್ರಲ್ಲಿ. ಸುತ್ತಮುತ್ತ ಏರಿಯಾಗಳು ನೋಡ್ಬೋದು. ಈ ಥರ ಒಂದು ಬಿಲ್ಡಿಂಗುಗಳೆಲ್ಲ ಇದ್ದಾವೆ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಕನ್ಸ್ಟ್ರಕ್ಷನ್ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಮನೆಗಳೆಲ್ಲ ಇದ್ದಾವೆ ಸುತ್ತಮುತ್ತ ನೋಡ್ಬೋದು ನೀವು. ಒಳ್ಳೊಳ್ಳೆ ನ್ಯೂಲಿ ಬಿಲ್ಡಿಂಗ್ಗಳು ಫ್ರೆಂಡ್ಸ್, ಇವೆಲ್ಲ ಓಲ್ಡ್ ಇಲ್ಲ, ರೀಸೆಂಟಾಗಿ ಆಗಿರೋವು. ಸೊ ಈ ಮನೆ ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಲೋನು ಆಗುತ್ತೆ ಫ್ರೆಂಡ್ಸ್. BBMP ಖಾತೆ ಆಗಿರೋದ್ರಿಂದ ಟ್ಯಾಕ್ಸ್ ಗೀಕ್ಸ್ ಪ್ಲಾನ್ ಗ್ಲೀನ್ ಲೇಔಟ್ದು ಮತ್ತು ಎಲ್ಲ ಇದೆ. ಡಾಕ್ಯುಮೆಂಟ್ ಕ್ಲಿಯರ್ ಟೈಟ್ಲ್ ಇದೆ. ಸೊ ನೋಡಿ, ಯಾರಾದರೂ ಒಂದು ಈ ಬಜೆಟಲ್ಲಿ ಪರ್ಚೇಸ್ ಮಾಡೋಂಗಿದ್ದರೆ ಒಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸು 40 ಲಕ್ಷ. ಓನರ್ ಕೋಟಿಂಗ್ ಪ್ರೈಸ್ 40 lakhs. 40 lakhsಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK, ಫಸ್ಟ್ ಫ್ಲೋರಲ್ಲಿ ಆಲ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಟೋಟಲ್ಲು ಗ್ರೌಂಡ್ ಫ್ಲೋರಲ್ಲಿ 600 ನೋಡ್ಬೋದು. ಫಸ್ಟ್ ಫ್ಲೋರಲ್ಲಿ 300, 900 ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ. ಕಾರ್ಪೊರೇಟ್ ಏರಿಯಾ 600, ಸೂಪರ್ ಬಿಲ್ಡಪ್ ಏರಿಯಾ 900 ಫ್ರೆಂಡ್ಸ್. ನೋಡಿ, BBMP ಬಿ ಖಾತಾ ಲಿಮಿಟಲ್ಲಿ ಯಾರಾದರೂ ಒಂದು 40 ಲಕ್ಷಕ್ಕೆ ಮನೆ ಕೊಡ್ತಿದ್ದಾರೆ ಅಂದರೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಸೊ ಸಿಕ್ಕರೂ ಹಳೆ ಮನೆಗಳು. ಸೊ ಆಲ್ರೆಡಿ ಅವು ಒಂದು ಕ್ವಾಲಿಟಿಗಳು ಹೋಗಿರುತ್ತೆ. ಸೊ ಟ್ರೆಂಡಿಯಾಗಿರೋದಿಲ್ಲ. ಇದು ಲೇಟೆಸ್ಟ್ ಮನೆ, 2 ವರ್ಷದ ಹಳೆ ಮನೆ. ನೋಡಿ, ಸಂಪು ಒಂದು 15,000 ಲೀಟರ್ ನೀರನ್ನು ಹಿಡಿಯುತ್ತೆ ಅಂಥ ಒಂದು ಕೆಪಾಸಿಟಿಯನ್ನು ಸಂಪ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಕಾವೇರಿ ಪ್ಲಸ್ CMC ನೀರು, BBMPಯಿಂದ ಬರ್ತಕ್ಕಂಥ ನೀರು ಇದೆ ನೋಡಿ ಫ್ರೆಂಡ್ಸ್. ಸಂಪ್ ನೀವು ನೋಡ್ಬೋದು, 15,000 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ ಫ್ರೆಂಡ್ಸ್. ಫುಲ್ಲು ಡೀಪ್ ಆಗಿದೆ. ಕಾವೇರಿ ವಾಟ್ರ್ ಇದೆ, CMC ವಾಟ್ರೂ ಇದೆ. ಸೊ BBMP ಬಿ ಖಾತಾ ಲೋನ್ ಸಪ್ಲೈ ಆಗುತ್ತೆ. ಯಾರಾದರೂ ಒಂದು 20 ಲಕ್ಷ 10 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟನ್ನು ನೀವು ಲೋನಲ್ಲಿ ಹಾಕ್ಕೊಂಡು EMI ಮುಖಾಂತರ ಕಟ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಓನ್ ಆಗಿ ಇಂಡಿಪೆಂಡೆಂಟಾಗಿ ಇರೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಫ್ರಂಟಲ್ಲಿ ರೋಡ್ಗಳೆಲ್ಲ ಈ ಥರ ಇದ್ದಾವೆ. ಸೊ ನಾನಿನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.